ಎಲ್ಲಪ್ಪ ಊರವರೆಲ್ಲ ಸೇರಿದ್ರೆ ಇನ್ನು ಸುಂದ್ರ ಬಂದಿಲ್ಲ, ಯಾರು ಬಂದಿಲ್ಲ? ಇನ್ನು ಯಾಕ ಹೇಳಿಲ್ವ ಇಟ್ಟೊತ್ತು ಬರ್ತೀವಿ ಅಂತೇಳಿ? ಅಯ್ಯೋ, ಅವನು ಒಂಚೂರು ಹೊಲ್ದಾಗ ಗ್ಯಾಮ ಅದ ಬರ್ತೀನಿ ಕಣಪ್ಪ ಅಂತಂದು ನನ್ನ ಕಳಿಸ್ತಾ ಸಾವ್ಕಾರ. ಇಲ್ಲಿ ಒಂಚೂರು ಇವಾಗ ಹೊಲಪಲ ಎಲ್ಲ ನೋಡ್ಕೋಬೇಕಲ್ಲ. ಒಂಚೂರು ಕೆಲಸಗಳು ಜಾಸ್ತಿ ಅದ್ರಾಗ ಬೇರೆ ಎತ್ತು ಬೇರೆ ಅದಾವ, ಬೇರೆ ಅದನ್ನ ಎಲ್ಲ ನೋಡ್ಕೋಬೇಕಲ್ಲ. ಒಂಚೂರು ಕೆಲಸ ಜಾಸ್ತಿ ಅದಾವ, ಅದಕ್ಕೆ ಬರ್ತೀನಿ ಹೋಗಿರ್ರಿ ಅಂತಂದ. ಅದೆಲ್ಲ ಸರಿ, ಊರ್ ಹೆಂಗಸ್ರು ಯಾರು ಬಂದ ಇಲ್ಲ, ಜಯಮ್ಮನ ಹಿಡ್ಕೊಬತ್ತವ್ರಿ ಅಂತಂದ್ರು. ಅವನು ಇವನು ರೆಡ್ಡಿ ಅವರು ಬಂದಿಲ್ಲ, ಯಾರು ಬಂದಿಲ್ಲ. ಸುಮ್ಕ ಹಿಂಗ ನ್ಯಾಯ ಹೆಂಗ ತೀರ್ಮಾನ ಮಾಡೋದು? ಇನ್ನು ಜನಗಳು ಬಂದಿಲ್ಲ, ಯಾರಿಲ್ಲ ಹೆಂಗಸ್ರುಗಳೆಲ್ಲ. ಇವಯ್ಯನು ಮಾತ್ರ ಇವರಿಬ್ರು ಬುರುಡಸ್ವಾಮಿಯ ಅವ್ರ ಯಾರನ್ನೂ ಸುಮ್ಮನೆ ಬಿಡಬಾರ್ದು ಗೌಡ್ರ ಸಾವ್ಕಾರ. ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ಕೋಬೇಕು. ನಮ್ಮೂರಾಗ ಎಲ್ಲ ಕಳ್ತನ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಬೇಸದಾರ. ಈ ಜಯಮ್ಮಂಗೂ ಮಾಡ್ಬೇಕು ಮೊದಲು. ಎಲ್ಲಪ್ಪ ಸುಂದ್ರನ ಕಾಣಿಸ್ತಿಲ್ಲ, ಈ ಊರ್ ಗೌಡ್ನಾಗ ಇತ್ಕೊಂಡು ಅವನ ನ್ಯಾಯ ತೀರ್ಮಾನ ಮಾಡಕ್ ಬಂದಿಲ್ಲ ಅಂದ್ರ ಎಲ್ಲೋದ್ನ ಅವನು? ಅದು ಕಾಣಿಸ್ತಿಲ್ಲ, ಬೆಕ್ಕೊಂಡ್ರಾಣಿನೂ ಕಾಣಿಸ್ತಿಲ್ಲ, ಯಾರು ಇಲ್ಲ. ಯಾಕ? ಅಯ್ಯೋ ಅದೇನಿಲ್ಲ ಗೌಡ್ರ, ದೊಡ್ಡವರು ನ್ಯಾಯ ತೀರ್ಮಾನ ಮಾಡ್ತಾರೆ, ನಾವು ಬರೋಕ್ಕಿಲ್ಲ ಅಂದ್ಬಿಟ್ಟು ಒಯ್ದ ಬರ್ದೇ ಹೋಯ್ತು. ಎಲ್ಲರೂ ಹೋಗಿದಾರ, ನಮ್ಮ ಮನೆಯವ್ರು, ನಮ್ಮ ಅಪ್ಪ ಹೋಗಳ, ನಮ್ಮ ಅಪ್ಪ ಹೋಗೋಣ, ನಮ್ಮ ಅವ್ವ ಹೋಗಳ, ನನ್ನ ಹೆಂಡ್ರು ಸುಧಾ ಹೋಗಳ ಅಂದ್ಬಿಟ್ಟು ಆ ಬೆಕ್ಕೊಂಡ್ರಾಣಿ ಅವನ ಜೊತೆಗೆ ಹೋಯ್ತು. ಅವ್ರು ನೋಡಿದ್ರೆ ಪರ್ಚ್ ಬಿಡ್ತಾಳ ಅಂದ್ಬಿಟ್ಟು ಕರ್ಕ ಹೋದ್ರು. ಆ ಜಯಮ್ಮನ ಮತ್ತೆ ಅವ್ರನ್ನ ಸುಮ್ಮನೆ ಬಿಡ್ತಾಳೆ ಅವಳು, ಕಾಪ್ತಲ್ಲಿ ಕುದಿತಾವಳೆ. ಅದಕ್ಕೆ ನ್ಯಾಯ ತೀರ್ಮಾನ ಆಗೋಯ್ತು ಅಂದ್ಬಿಟ್ಟು ಕರ್ಕ ಹೋಗವ ನಾನು. ಸರಿ ಹೇಳ್ರವ ತಾಯಿರ. ಇನ್ನ ಏನೇನು ತೀರ್ಮಾನ ಕೊಡ್ಬೇಕು ಬಿಡ್ಬೇಕು, ನಿಮ್ಮ ಅನ್ಸಿಕೆ ಏನು? ಇವ್ರು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು? ಅವೆರಡನಂತೂ ಜೈಲಕ್ಕೆ ಹಾಕ್ಸಿ ಒಂದಷ್ಟು ವರ್ಷ ಚೀನಾಕ್ ಕಳಿಸ್ಬಿಡಮ್ಮ. ಇನ್ನು ಈ ಜಯಮ್ಮಂದು ಇವು ಮತ್ತೆ ಆ ಜಲ್ಜ ಒಂದು 3 ಜನ ಇದಕ್ಕೆ ನಮ್ಮೂರವ್ರಾಗ ಇತ್ಕೊಂಡು ಹಿಂಗೆ ಮಾಡಿರೋದು ತಪ್ಪನ್ಸಕತೈತಿ. ತಪ್ಪನ್ಸಕತ್ತಿರೋದೇನು ತಪ್ಪ ಮಾಡಾರ. ಏನ್ ಮಾಡ್ಬೇಕು ಇವ್ರು 3 ಜನಕ್ಕ? ಇಲ್ರಿ ಸಾವ್ಕಾರ, ನಾನು ಕದ್ದಿಲ್ರಿ. ಕದ್ದಿದ್ದು ನನ್ನ ತಂಗಿರಿ. ನಾನು ಕದ್ದಿರೋದಕ್ಕೆ ಪ್ರೂಫ ಇಲ್ರಿ. ನನ್ನ ಕೈಯಾಗ ಇದ್ದಿಲ್ರಿ, ನನ್ನ ತಂಗಿ ಕೈಯಾಗ ಐತಿತ್ತು. ಬೇಕಾದ್ರೆ ನನ್ನ ಗಂಡನೂ ಕೇಳ್ರಿ, ನಾನೇ ಕನ್ಸ್ಕೋಬೇಕು. ನನ್ನ ತಂಗಿ ಮತ್ತು ಆ ಬುಡಸ್ವಾಮಿ ಇದಾಗಿರೋದು. ನಾನು ಇದಕ್ಕೆ ಹೋಗ ಇಲ್ಲ ಬಿಟ್ಟು ಇಲ್ಲ. ಬೇಕಾರೆ ಚೀನಾ ಹುಡುಗಿನ ಕೇಳ್ರಿ ಬೇಕಾರೆ. ಇದು ಹೊಸ ಟ್ವಿಸ್ಟ್ ಕೊಡ್ತಿ. ಕದ್ದಿಲ್ಲ ಬುಟ್ಟಿಲ್ಲ ಅಂತೇಳಿ ಇನ್ಯಾರಮ್ಮ ಕದ್ದಾರ? ನೀನ ಕದ್ದಿ ಬುಟ್ಟಿ ಅಂತ ಹೇಳೋರೆಲ್ಲ ಇವರೆಲ್ಲ ಸುಮ್ಮನೆ ಹೇಳ್ತಾರೆ. ಇವ್ರಿಗೆಲ್ಲ ಹುಚ್ಚಲ್ಲ, ಅದಕ್ಕೆ ಸುಮ್ಮನೆ ಹೇಳ್ತಾರಲ್ಲ. ನೀನು ಒಬ್ಬಾಕಿನ ಶಾಣೆ ಹಾಕಿ ಅದಕ್ಕೆ ಎದಿಜ ಹೇಳ್ತಿ. ಇವರೆಲ್ಲ ದಟ್ರಲ್ಲ, ಸುಳ್ಳು ಹೇಳಿದ್ರಿ. ಕಲ್ಲ ಇವಳನ್ನ ಜಲ್ಜಾವನ್ನ ನಾನು ಮದುವೆ ಆಗೋಕ್ಕಾಗೋದು, ಜಯಮ್ಮನ್ನ ಪಾರ್ ಮಾಡಿದ್ರೆ ಇವರಕ್ಕೆ ಯಾವಾಗಾರು ಬಂದು ಮದುವೆ ಆಗ್ಬೋದು. ಏನು ಮಾಡೋದು ಒಂದು ಅರ್ಥ ಆಯ್ತಿಲ್ವಲ್ಲ, ಸುಳ್ಳು ಹೇಳ್ಬಿಡ್ಲ. ಹೌದ್ರಿ ಗೌಡ್ರ ಸಾವ್ಕಾರ, ಇದಕ್ಕ ಇಲ್ಲ. ಕದ್ದಿರೋದೆಲ್ಲ ಜಲ್ಜವ ನಾನು ಈತ ಜಲ್ಜವನ್ನ ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿನಿ. ಆಕಿ ನನ್ನ ಮದುವೆ ಆದ್ರೆ ನೀನು ಒಡವೆ ಪಡವೆ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಹಾಕಿನಿ. ನನ್ನ ಜೊತೆಗೆ ಇದ್ದದ್ದು ಜಯಮ್ಮ ಅಲ್ಲ. ಏನೇ ಅಕ್ಕ ಈಟೊಂದು ಸುಳ್ಳು ಹೇಳ್ತಿದ್ಯಾ? ಇಲ್ಲ ಗೌಡ್ರ, ಇಲ್ಲ ಸೌಕರ್ಯ. ಇದ್ರಾಗ ಇಲ್ಲ, ಇಬ್ರು ಸೌಕರ್ಗೂ ಹೇಳ್ತೀನಿ ನಾನು. ಇದ್ರಾಗ ನಂದೇನು ಕೈವಾಡಿಲ್ಲ. ಇದ್ರೆಲ್ಲ ಜಯ ಮುಂದೆ ನಾನೇನು ಮಾಡಿಲ್ಲ, ನಾನು ಏನು ಬಿಟ್ಟಿಲ್ಲ. ಇದೆಲ್ಲ ಸುಳ್ಳೈತಿ. ನಾನು ಈ ಕೆಲಸ ಮಾಡ್ದವಳಲ್ಲ. ಅವಯ್ಯ ಬರೀ ಸುಳ್ಳು ಹೇಳ್ತಾವನೆ. ಅವಯ್ಯ ನನ್ನನ್ನು ಇಷ್ಟಪಡ್ತಾನೆ, ನಾನು ಅವಯ್ಯನ ಇಷ್ಟಪಡ್ತಿಲ್ಲ. ನಿಂದ ಅಮ್ಮಯ್ಯ ಅಂತೀನಿ. ಇದೊಂದ್ಕಿಂತ ಪಾರ್ ಮಾಡಮ್ಮಿ ಬಚ್ಚಲ್ ಮುಂಡೆ. ನೀನು ಏನು ಕೇಳಿದ್ರು ಕೊಡ್ತೀನಿ ಕಮ್ಮಿ. ನನ್ನ ಹತ್ರ ಏಟೇಟ್ ಒಡವೆ ಅವೆ ನನ್ನ ಹತ್ರ ಅಂತ ಗೊತ್ತು ತಾನೆ. ನಾ ಸಂಪಾದನೆ ಮಾಡಿಟ್ರವು ನಿನ್ನ ಮದುವೆಗೆ ಎಲ್ಲನೂ ಕೊಡ್ತೀನಿ ಕಮ್ಮಿ. ಆಗ್ತೀನಿ, ಸುಮ್ಮ ಕೇಳಮ್ಮಿ. ಏನಮ್ಮ ಇದು? ಜಲ್ಜವ ಹಾಕಿದೇನು ತಪ್ಪಿಲ್ಲ ಅಂತ ಹೇಳಕತ್ತಾಳ. ಇಲ್ಲಿ ಯಾರು ತಪ್ಪು ಯಾರ್ದಿಲ್ಲ. ಏನು ಹೇಳಕತ್ತೀರಿ? ಒಂದು ಅರ್ಥನ ಆಗೋಲ್ದಿದೆ. ನ್ಯಾಯ ಅನ್ಕೊಂಡಿರ, ನಿಮ್ಮ ಮಾತುಗಳು ಅನ್ಕೊಂಡಿರ, ಏನು ಅಂತ ಹೇಳ್ತೀರ? ಹೇಳಕ್ಕಿಲ್ವೋ? ಇವಾಗ ಪೂರ್ತಿ ಹೇಳ್ಬೇಕು ನನ್ಗೆ ಕಥೆಯ. ಏನಾಯ್ತು, ಏನು ಬಿಡ್ತು, ಯಾರು ಕದಿಯ ಕೇಳಿದ್ರು, ಏನು ಮಾಡಿದ್ರು, ಎಲ್ಲಿ ಕದ್ದಿಟ್ಟಿದ್ರಿ, ಏಟೇಟ್ ಕದ್ದಿರಿ, ಯಾರ್ಯಾರ ಮನೆ ಹಾಳು ಮಾಡಿರಿ ಅಂತೇಳಿ. ಯಪ್ಪ ಇದೇನೇ ಆ ಸೌಂದರ್ಯಕ್ಕ ಇವಳು ಕದ್ದಿದ್ರು ಇಲ್ಲ ಅಂತ ಹೇಳ್ಕಂತ ಬೇಸದಳ ಬಿಡು. ಯವ್ವ ಏನೋ ಇದೇನಾಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಾಗ ಏನೋ ಒಂದು ಅತಿರೇಕಕ್ಕೆ ಹೋಗಿ ನಿಲ್ಲುತ್ತೆ ಮಾತ್ರ. ಹೇಳ್ರಪ್ಪ ಊರವರೆಲ್ಲ ನಿಮ್ಮ ಅನ್ಸಿಕೆ ಏನು ಮಾಡ್ಬೇಕು? ಈ ಚೀನಾ ಹುಡುಗಿನ ಮತ್ತು ಈ ಬುಡಸ್ವಾಮಿನ ಮತ್ತು ಈ ಜಲ್ಜವನ್ನ ನೀವೇ ಹೇಳ್ಬೇಕು. ಹೇಳ್ದಂಗ ನಾವು ಮಾಡ್ತೀವಿ. ಏನಿಲ್ರಿ ಸಾವ್ಕಾರ, ಈ ಊರಿಂದ ಗಡಿಪಾರು ಮಾಡ್ರಿ. ನಮ್ಮ ಊರಕ್ಕ ಬ್ಯಾಡ್ರಿ ಅವರು. ಇದ್ರ ಮನೆ ಊರೆಲ್ಲ ಹಾಳು ಮಾಡ್ತಾರ್ರಿ. ಇವಾಗ ನೋಡ್ರಿ ಎಂತೆಂಥ ಮಾತುಗಳು ಎಂತೆಂಥವೆಲ್ಲ ತಂದು ತಮಾಷೆ ನೋಡ್ತಾರ. ಇವ್ರು ನಮ್ಮ ಊರ ಬೇಡ, ನಮ್ಮ ಊರ್ಗ ಚೆನ್ನಾಗಿರುತ್ತ ಅಂದ್ರೆ ಇವ್ರನ್ನ ಹೊರಕ ಕಟ್ಟಬೇಕು. ಬ್ಯಾಡ್ರಿ ಸಾವ್ಕಾರ, ಊರಿಂದ ಹೊರಗೆ ಹಾಕೋದ್ರೆ ಏನು ಶಿಕ್ಷೆ ಕೊಟ್ಟಂಗಾಗುತ್ತಾ? ಆ ಕಡೆ ಊರಾಗ ದುಡ್ಕೊಂಡು ತಿಂತಾರ. ಕಷ್ಟ ಮಾಡಿರೋದು ಪಟ್ಟಿರೋದು ಏನು ಗೊತ್ತಾಗ್ಬಿಡುತ್ತಾ? ಅದಕ್ಕೆ ಈ ಊರಾಗ ಇತ್ಕಂದು ಕೆಲಸ ಮಾಡ್ಬೇಕು ಅವರು. ಏನಾರು ಕೆಲಸ ಕೊಡ್ರಿ, ನಾವು ಬೇಡ ಅನ್ನಕ್ಕಿಲ್ಲ. ಮೋರಿಗೆ ಹೊರಕತ್ ಕೊಡ್ರಿ, ಮೋರಿ ಎತ್ತಕತ್ ಕೊಡ್ರಿ, ಪ್ರತಿಯೊಂದು ಕೆಲಸನೂ ಕೊಡ್ರಿ, ನಾವೇನು ಬೇಡ ಅನ್ನಕ್ಕಿಲ್ಲ. ಇಲ್ಲ ನಿಮ್ಮ ಮನೆಯಾಗ ಇಟ್ಕೊಂಡು ಚಾಕ್ರಿ ಮಾಡಿಸ್ರಿ, ನಮ್ಗದು ಗೊತ್ತಿಲ್ಲ. ಒಟ್ನಾಗ ಇವರಿಬ್ರು ಕೆಲಸ ಮಾಡ್ಬೇಕಷ್ಟೇ. ಊರಿಂದ ಗಡಿ ಪಾರು ಮಾಡ್ಬಿಟ್ವಿ ಅನ್ಕಲ್ರಿ, ಪಕ್ಕದೂರಕ್ಕೆ ಹೋಯ್ತಾರ, ಪಕ್ಕದೂರಕ್ಕೆ ಹೋಗಿ ದುಡ್ಕ ತಿಂತಾರ. ಈಗೇನು ದೇಶ ದೊಡ್ಡದಾಗದ, ಎಲ್ಲರೂ ತಿಂತಾರ. ಹಂಗೆ ಮಾಡಕ್ ಹೋಗ್ಬಾರ್ದು. ನ್ಯಾಯ ತೀರ್ಮಾನ ಅಂದಾಗ ಕಷ್ಟ ಅವ್ರು ಏನು ಪಟ್ಟಿರ್ತಾರ, ಒಡವೆ ಮಾಡಿಸ್ಕೊಳಕ್ಕೆ ಏಟ್ ಕಟ ಇರುತ್ತೆ ಅಂತ ಗೊತ್ತಾಗಿ ದುಡ್ದಿದ್ದೆಲ್ಲ ಬೇರೆಯವ್ರಿಗೆ ಈಗ ಯಾವ್ಯಾವ ಒಡವೆ ಕದ್ದಿದ್ರು ಅವರು 150 ಗ್ರಾಮ್ ಎಕ್ಸ್ಟ್ರಾ ಅವ್ರವ್ರಿಗೆ 1 ಗ್ರಾಮ್ ಎಕ್ಸ್ಟ್ರಾ ಕೊಡ್ಬೇಕು ಅವರು. ಆ ಥರ ದುಡ್ಡನ್ನ ಕೊಡ್ರಿ ಅವ್ರಿಗೆ. ಹೌದು ಕಣ್ಲಕ್ಸ್ಬೇಕಯ್ಯ, ನಿನ್ನ ಮಾತು ಕರೆ ಅನಿಸಕತೈತಿ ನಮಗೂ. ಇವಾಗ ನೋಡು, ಕಷ್ಟ ಮಾಡಿರೋರ್ಗೆ ಹಿಂಗೆ ಇದು ಮಾಡೋರ್ಗ ಏನಾರು ತೋರಿಸ್ಬೇಕಂದ್ರೆ ಊರಾಗ ಕೂಲಿ ಮಾಡ್ಬೇಕಾಕಿ. ಆತನ ಕೂಲಿ ಮಾಡ್ಬೇಕು, ಇಬ್ರು ಒಂದೇ ಹೊಲ್ದಾಗ ಕೂಲಿ ಮಾಡ್ಬೇಕು. ಕೂಲಿ ಮಾಡಿದ್ರೆ ರೊಕ್ಕದಾಗ ಬರೀ 50 ರೂಪಾಯಿ ಏನು ಬೇಕು ಸಾಮಾನು ಮನೆಯಾಗ ಒಂದು ತಿಂಗಳಿಗೆ ಏನು ತಗೋಬೇಕು ತಗೊಂಡು ಅವ್ರು ಯಾರ್ಯಾರ್ಗ 150 ಗ್ರಾಮ್ ಒಡವೆ ಕದ್ದಿದ್ರು ಅವರು 150 ಗ್ರಾಮ್ ಒಡವೆ ಎಕ್ಸ್ಟ್ರಾ ಕೊಡ್ಬೇಕು ಅಷ್ಟು ಜನಕ್ಕೂ. ಈಗ
ಸರಿ ಮತ್ತೆ ಈ ಚೀನಾ ಹುಡುಗಿನ ಏನ್ ಮಾಡೋದು ಯಾವ ಊರಾಗ ಕಳ್ಸೋದು ಅವ್ರಿಗೆ ವೀಸಾ ಪಾಸ್ಪೋರ್ಟ್ ನಾವು ಮಾಡಿಸ್ಬೇಕೇನಾ ನಮ್ಮ ಕೈಲಿ ಆಗಕ್ಕಿಲ್ಲ ನಮ್ಮ ಕೈಲಿ ರೊಕ್ಕನೂ ಇಲ್ಲ ಅಷ್ಟು ಅವ್ರನ್ನ ಅಷ್ಟು ದಿನ ಜೈಲಕ್ಕೆ ಹಾಕ್ಬೇಕು ಜೈಲಕ್ಕೆ ಹಾಕಿ ಅವ್ರ ದುಡಿಬೇಕು ಕಸ ಇವು ಎತ್ತಾಕಿ ಕಸ ಗುಡಿಸಿ ಎಲ್ಲ ಮಾಡಿ ಅವ್ರ ವೀಸಾ ಪಾಸ್ಪೋರ್ಟ್ ಏನ್ ಬೇಕು 2 ವರ್ಷ 3 ವರ್ಷ ಬಿಟ್ಟು ಅವ್ರು ತಗೊಂಡು ಅವ್ರ ಊರಕ್ಕೆ ಹೋಗ್ತಾರ ಅವ್ರು ನಾವೇ ಕೊಡು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿವಿ ಆಗ್ಲಿ ಬರ್ತಾರ ಬಂದು ಕರ್ಕೊ ಹೋಯ್ತಾರ ಅವ್ರಿಬ್ರು ಬೇರೆ ದೇಶದಿಂದ ಬಂದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂದು ಹಿಂಗ್ ದ್ರೋಹ ಮಾಡಿದ್ರೆ ಬಿಟ್ಬಿಡ್ತೀವಿ ಅದಕ್ಕೆ ಹಿಂಗ್ ಕಟ್ಟಾಕಿ ಬುದ್ಧಿ ಕಲ್ಸಿರೋದು ಜೈಲಕ್ಕೆ ದುಡ್ಕೊಳ್ಳಿ ದಿನ 500 ರೂಪಾಯಿ ಕೊಡ್ತಾರ 300 400 ಕೊಡ್ತಾರ 400 ರೂಪಾಯಿ ಅಂದ್ರೆ ತಿಂಗಳು 12,000 ಆಯ್ತು 12 24,000 ಗಂಡ ಹೆಂಡತಿಯಿಂದ 24,000 ದುಡಿತಾರ 2 ವರ್ಷ ದುಡಿಲಿ 2 ವರ್ಷ ದುಡ್ದು ವೀಸಾ ಪಾಸ್ಪೋರ್ಟ್ ಮಾಡ್ಕೊಂಡು ಹೋಗ್ಲಿ ಇನ್ನೇನ್ರಪ್ಪ ಊರ್ ಹೆಣ್ಮಕ್ಳು ಮಾತಾಡಾರ ನಿಮ್ಮ ಮನ್ಸಿಗೆ ಏನಾದ್ರು ಇರೋದೆ ಈ ಜಲ್ಜವನುವ ಈ ಪೂಜಾ ಇವನು ಬುರುಡ ಸ್ವಾಮಿನವ ಇಬ್ರುನುವ ಕೂಲಿ ಹಾಕ್ಬೇಕು ಕೂಲಿ ಗೌಡ್ರು ಹೊಲಕ್ಕೆ ಹಾಕ್ತಿರೋ ಇಲ್ಲ ಸಾವುಕಾರದ ಹೊಲ್ದಕ್ಕೆ ಹಾಕ್ತಿರೋ ಯಾರು ಹೊಲ್ದಕ್ಕೆ ಹಾಕ್ತಿರೋ ಕಾಣಿ ಕೂಲಿ ಮಾಡ್ಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಬ್ರು ಮದುವೆ ಮಾಡ್ಕೊತೀನಿ ಅಂತಾರೆ ಮಾಡ್ಕೊಳ್ಳಿ ನಾವೇನು ಬೇಡ ಅಂತ ಅಂದಿಲ್ಲ ಕೂಲಿ ಮಾಡ್ಬೇಕು ಈಗ ಲಕ್ಷ್ಮಿ ಅಮ್ಮ ಹೇಳ್ತಿರೋ ಕರೆ ಐತಿ ಊರಿಂದ ಬೈಸ್ಕರ ಹಾಕ್ಬಿಟ್ರೆ ಅವ್ರಿಗೂ ಏನು ಕಷ್ಟ ಅನ್ನೋದು ಗೊತ್ತಾಗಿಲ್ಲ ಕೂಲಿ ಮಾಡ್ಬೇಕು ದುಡಿಬೇಕು ತಿನ್ಬೇಕು ಅಂತಾರ ಕಷ್ಟ ಕೊಡ್ಬೇಕು ಇವ್ರಿಗೆ ಯಪ್ಪ ಭಗವಂತ ಇನ್ನೊಂದ್ಕಿತ ಇದ್ರು ಕೆಲ್ಸಕ್ಕೆ ಹೋಗಕ್ಕಿಲ್ಲ ನನ್ನ ಇವಳನ್ನ ನನ್ನ ಸೌಂತಿನ ಕರ್ಕೊಬಂದು ಬಾಣ್ತನ ಮಾಡ್ಕೊ ಜೀವನ ಮಾಡ್ಬಿಡ್ತೀನಿ ಈ ಕೆಲ್ಸಕ್ಕೆ ಮಾತ್ರ ಹೋಗಕ್ಕಿಲ್ಲ ಅವರು ಜೈಲಿಗೆ ಕಳಿಸ್ದಂಗೆ ನನ್ನೊಂದು ಜೈಲಿಗೆ ಕಳಿಸ್ಬಿಟ್ರೆ ಆಮ್ಯಾಗ ಅವಳು ಯವ್ವ ತಪ್ಕನ ಹಂಗೆ ಹಿಂಗೆ ಅಂತ ಡುಮ್ಮಿ ಅದಳಲ್ಲ ಅವಳು ಬಂದ್ರೆ ಯವ್ವ ನನ್ನ ಕೈಲಿ ಆಗಕ್ಕಿಲ್ಲಕ್ಕಪ್ಪ ಆಗಕ್ಕಿಲ್ಲ ಜೀವ ಓದಂಗೆ ಆಗ್ಬಿಡುತ್ತಾ ಯಪ್ಪ ನಾನಂತ ಪೊಲೀಸ್ ಸ್ಟೇಷನ್ ಹತ್ತಿ ನಂಗೆ ಬ್ಯಾಸ ಹೋಗ್ಬಿಟ್ಟದ ಇನ್ಮ್ಯಾಗಾರು ಒಳ್ಳೆ ಬುದ್ಧಿ ಕಲ್ತ್ಕೊತೀನಿ ಕಪ್ಪ ನಂಗೆ ಬೇಡ ಯಾರು ಸವಸನೂ ಬೇಡ ಮನೋಜದು ಪ್ಲೀಸ್ಗೆ ಹೆಲ್ಪ್ಗೆ ಮಾಡಿ ನಿಮ್ದಕ್ಕೆ ಹುಡುಗಿ ಅಂತ ಪ್ರೀತಿದು ಮಾತಿದ್ರಿ ನಮ್ದು ದೇಶದಿಂದ ಕರ್ಕೊಂಡು ಬಂದು ಇಲ್ಲಿ ಜೈಲ್ಗೆ ಹಾಕ್ತೀರಾ ಪ್ಲೀಸ್ ಹೆಲ್ಪ್ಗೆ ಮಾಡಿ ಓಹೋ ತಪ್ಪು ಮಾಡ್ಬೇಕಾರೆ ಹೆಲ್ಪ್ ಮಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ನೀನು ನನ್ನನ್ನು ಮದುವೆ ಅದಕ್ಕೆ ಇದೆಯೇನ ಬುಡಪ್ಪ ಕರ್ಕೊಬರ್ಮ ನನ್ನ ಹೆಂಡ್ರು ಒಂದಕ್ಕಿಂತ ಅವ್ರ ಅಪ್ಪನ ಮನೆ ಅಂತ ಹೇಳಕ್ಕ ನಂಗೆ ಎಷ್ಟು ಮೋಸ ಮಾಡಿದೆ ಹೋಗು ಅವನ ಜೊತೆಗೆ ಜೈಲಿಗೆ ಭಿಕ್ಷೆ ಇತ್ತು ಗೊತ್ತಾಯ್ತಾ ನಿನ್ಗೆ ಕಷ್ಟಪಟ್ಟು ಗೇಯಿ ಅವಾಗ ಗೊತ್ತಾಯ್ತಾ ಕಳ್ತನ ಮಾಡೋದು ಕೇಳ್ಬೇಕಾರ ಏನು ಕಾಲ ಮೇಲೆ ಕಾಲ ಹಾಕಂದು ಏನು ಬುರುಡೆ ಸ್ವಾಮಿ ಜೊತೆ ಕುತ್ಕೊಂಡು ಅಲ್ಟೆ ಹೊಡ್ಕೊಂಡು ಹೆಂಗಿದ್ದೆ ಮಾಡು ನೀವು ಜಲ್ಜಿ ಯಾವ ಗುಂಗಲಿದ್ದೆ ಮೀ ನ್ಯಾಯನೇ ಮುಗ್ದೈತದ ಅವ್ರು ನ್ಯಾಯ ತೀರ್ಮಾನ ಕೊಟ್ಟರು ಇನ್ನೇನ ಮೀನಿಂದು ತಿರಿಕಮಿ ಆ ಕಡೆ ಏನು ನೋಡ್ತಿದ್ದಿ ನ್ಯಾಯ ಕೊಟ್ಬಿಟ್ರ ಏನಂತ ಕೊಟ್ರು ನಾನು ಯಾವುದೋ ಗುಂಗಲ್ ಏನೋ ಮಾತಾಡ್ತಾ ಇದ್ದೆ ಏನಂತ ಮಾತಾಡಿದ್ರಕ್ಕಯ್ಯ ಏನಂದ್ರು ನನ್ನ ಗಡಿಪಾರು ಮಾಡ್ಬಿಟ್ಟಾರೆ ಬೇರೆ ರಾಜ್ಯಕ್ಕೆ ಕಳ್ಸ್ಬಿಟ್ಟಾರೆ ಬೇರೆ ಊರಿಗೆ ಕಳ್ಸ್ಬಿಟ್ಟಾರೆ ನಮ್ಮನ್ನ ಹೊರಕಿಟ್ಟಾರೆ ಏನ್ರಪ್ಪ ಇದ್ರ ಬಗ್ಗೆ ಯಾರಿಗಾರು ಸಂಶಯ ಏನಾರ ಐತೇನ ಆ ಚೀನಾ ಹುಡುಗಿಗೆ ಏನೇನ ಇದು ಚೀನಾ ಹುಡುಗಿ ಅಂತೀರಿ ಅದು ಬೇಕಂದ್ರಾಣೀಗ ಏನೇನು ರೊಕ್ಕ ಹಾಸ್ಪಿಟ್ಲ್ ಖರ್ಚು ಆಗಿದ್ದು ಅಷ್ಟು ರೊಕ್ಕ ಜಲ್ಜವ ಬುಡಸ್ವಾಮಿ ನಿಮ್ಮ ಹತ್ರ ಇಟ್ಟಿರೋ ಎಷ್ಟು ಕೊಡಬೇಕು ಯಾಕಂದ್ರೆ ಅವ್ರಿಗೂ ನ್ಯಾಯ ಕೊಡಬೇಕು ಪಾಪ ಹೆಣ್ಮಗ ಇದು ಆ ಬೇಕ್ರಾಣಿನ ತಗೊಂಬಂದು ಅವತ್ತು ದಿನ ಕಟ್ಟಾಕಿ ನೀವು ಹಂಗ ಹಿಂಗ ಅಂತೇಳಿ ಎಲ್ಲ ಮಾಡಿದ್ರಲ್ಲಪ್ಪ ಇವತ್ತು ರೊಕ್ಕ ಕೊಡಬೇಕು ಆದ್ರೂ ಇನ್ನೇನಾರು ಅನ್ಕ ಲಕ್ಷ್ಮಿ ಅವಳು ಜಯಮ್ಮನ ನೋಡ್ತಿದ್ರ ಒಳಗಿಂತ ಕೊತ್ತ ಉದಿತೈತೆ ಹೋಗಿ ಚಾಕು ತಕೊಂಡು ಚುಚ್ಚುಬಿಡ್ಲಾ ನಂಗೆ ಆಯ್ತೈತೆ ತಪ್ಪು ಮಾಡ್ಬಿಟ್ಟು ಏಟ್ ಬಂಗಿ ಹಂಗೆ ನಿಂತವಳೆ ಬಿಡುವತ್ತಾಗ ನಿನ್ನ ಅವಾರ್ಗಿತ್ತಿ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿವ್ನಿ ಇಲ್ಲ ಅಂದಿದ್ರೆ ಕಾಲ್ ಮರಿ ತಕೊಂಡು ಬಡ್ದು ಬುದ್ಧಿ ಹೇಳ್ಸುವೆ ಅವಳ ಕೈಲಿ ಬಾಯ್ಬಿಡ್ಸುವೆ ಇವತ್ತು ಏನು ಮಾಡಲಿ ಕುದಿತಾ ಇರೋ ರಕ್ತನ ಮಿಕ್ಕಂಡು ಕೂತೀನಿ ನಾವೇನು ಹೇಳಕ್ಕಜ್ಜಕ್ಕ ತಂಗಿ ಅದೊಳು ಏನು ನಾನೇ ತಪ್ಪು ಮಾಡೀನಿ ಅಂತ ಹೇಳ್ಕೊಳ್ತಿರ್ಬೇಕಾರ ಅವಯ್ಯ ಬುಡೆ ಸ್ವಾಮಿನೂ ಅರ್ಧ ಇದು ಮಾಡ್ಬೇಕಾರ ನಾನು ಏನು ಹೇಳನೆ ಅವ್ರವ್ರ ಇಷ್ಟ ಅವ್ರವ್ರ ಹಣೆ ಬರ ಹೆಂಗಾರ ಮಾಡ್ಕೊಳ್ಳಿ ತಪ್ಪು ಮಾಡಿದವಳ ಅವಳು ಶಿಕ್ಷೆ ಅನ್ಭವಿಸೋದು ಅವರು ಅನ್ಭವಿಸ್ತಿತ್ತಕ್ಕ ನನಗೇನು ಬೇಡ ಅಂತಂದಿದ್ದಾನೆ 150 ಗ್ರಾಮ್ ಒಡವೆ ಮಾಡಿಸ್ಬೇಕು ಅಂದ್ರೆ ಇವಾಗ ಬೇಕು 50 ಗ್ರಾಮ್ಗೆ 5 ಲಕ್ಷ 10 ಲಕ್ಷ 15 ಲಕ್ಷ ಸಂಪಾದನೆ ಮಾಡೋಕೆ ಎಷ್ಟು ವರ್ಷ ಕಷ್ಟ ಬೀಳ್ಬೇಕು ಕೇರಳ ಅವರು ದಿನೆಲ್ಲ ಕೂಲಿ ಮಾಡಿದ್ರು ಬರೋಕಿಲ್ಲ ಅಷ್ಟು ಜಿಂದಾಲಕ್ಕೆ ಹೋದ್ರೆ ತಿಂಗಳ ಗಂಡಂಗೆ ಒಂದು 10 ಎಡ್ತಿಗೆ ಒಂದು 10 20,000 ರೊಕ್ಕ 20,000 ರೂಪಾಯಿಗೆ ಒಂದು 5,000 ಖರ್ಚು ಹೋದ್ರು 15,000 ಉಳಿಸ್ಕೊತಾರ 15,000 ಅಂದ್ರೆ ಒಂದು ವರ್ಷಕ್ಕೆ 1.5 ಲಕ್ಷ 1.5 ಲಕ್ಷ ಅಂದ್ರೆ ಒಂದು 10 ವರ್ಷನೇ ದುಡಿಬೇಕೇನೋ ಅವ್ರು ಸತ್ತು ಬದುಕ್ತಂಗೆ ಅವರು ಚೆನ್ನಾಗಿ ಹಗ್ಲೆಲ್ಲ ದುಡಿಸ್ಬೇಕು ಲಕ್ಷ್ಮಿ ಬೆಳಗ್ಗೆ ಸಂಜೆ ಅಂದಂಗೆ ಇಬ್ರು ಊರಿಬೇಕು ಆ ಬುರುಡೆ ಸ್ವಾಮಿನ ಏಳುವೆ ನೋಡೋದು ಗುಂಡ್ರಗೋವಿ ಇದ್ದಂಗೆ ಕನ್ನಡಕ ಚಸ್ಮಾ ಹಾಕೊಂಡು ಗುಂಡ್ರಗೋವಿನೇ ಅವಳು ಬಿಡು ಭಾರಿ ಅದಳ ಅಲ್ದಾರ ಸರಿಯಾದ ನ್ಯಾಯನೇ ಮಾಡಿಸಿತಕ್ಕ ಬೈಸ್ಕರ ಹಾಕ್ಬಿಟ್ರೆ ಏನು ಸಿಕ್ತಿತ್ತು ಇಲ್ಲಿ ಇತ್ಕೊಂಡು ಮಾಡಿರೋರು ಅಡ್ಬೇಕು ಸಾಲದೆಲ್ಲ ತೀರಿಸಿದ್ರೆ ನೆಟ್ವಾಗ ದುಡ್ಡು ತೀರಿಸ್ತಾಳೆ ದುಡ್ದಿಲ್ಲ ಅಂದ್ರೆ ಕೆತ್ತಬೇಕು ಕುಕ್ಕಿ ಕೆಂಡೆ ತಕ್ಕಿಸ್ಬೇಕು ಹಾಲು ಕರೆಸ್ಬೇಕು ಎಲ್ಲ ಕೆಲಸ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸಿ ಸಂಜೆ 8 ಗಂಟೆಗೆ ಅಟ್ಟಿಯಾಗಿ ಕಳಿಸ್ಬೇಕು ಅವಳನ್ನ ಅವನು ಮಾಡಬೇಕು ಅವಳನ್ನು ಮಾಡಬೇಕು ಹಂಗೆ ಅವರಿಬ್ರೇನು ಜೈಲಕ್ಕೆ ಹೋಗ್ತಾರ ಓದೋರು ಅನುಭವಿಸ್ತಾರ ಇವರಿಬ್ರು ನಂಗ ಮಾಡಿದ್ರೆ ಬುದ್ಧಿ ಕಲಿದು ಏನ್ರಪ್ಪ ಊರ್ ಜನಕ್ಕೆಲ್ಲ ಒಪ್ಪಿಗೆ ಇದ್ದೆ ಈ ಮಾತ್ಕ ಆಮ್ಯಾಗ ನೀವು ಅವ್ರ ಮಾತ್ರ ಕೇಳಿದ್ರಿ ಇವ್ರ ಮಾತೇ ಕೇಳಿದ್ರಿ ಅಂತ ಏನಿಲ್ಲ ತಾನೆ ಎಲ್ಲರಿಗೂ ಒಪ್ಪಿಗೆ ಇದೆ ತಾನೆ ಗೌಡ್ರೆ ಸರಿ ಕಣ್ರಪ್ಪ ಈ ನ್ಯಾಯ ಮುಗಿಸ್ತಾವಿ ಅವ್ರಿಬ್ರು ಜೈಲಕ್ಕೆ ಹಾಕಿಸೋ ಜವಾಬ್ದಾರಿ ನಿಮ್ದು ಇದಕ್ಕೆ ನಾನು ಪೊಲೀಸವ್ರಿಗೆ ಹೇಳ್ತೀನಿ ಬಂದು ಕರ್ಕೊ ಇವ್ರು ಇಲ್ಲೇ ಕಟ್ಟಾಕಿರ್ರಿ ಬಂದು ಪೊಲೀಸವ್ರು ಕರ್ಕೊಯ್ತಾರ ಇನ್ನು ಈ ಅಪ್ಪ ಯಾರು ಕರ್ಕೊಯ್ತೀರಪ್ಪ ಸುಂದರ ರೆಡ್ಡಿಯರೇ ಕರ್ಕೋಗಿ ಕಿರಿಸ್ಬೇಕು ಒಂದು ಸೆಟ್ ಮಾಡಿಸಿ ಇಡಿಸಿ ಕೆಲಸ ಮಾಡಿಸ್ಬೇಕು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕೆಲಸ ಮಾಡಿಸಿ ಬೊಡ್ಡೆ ಹತ್ರ ಹೇಳ್ತೀನಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್